ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ಯಾವ ನೈತಿಕತೆ ಇಟ್ಕೊಂಡು ನೀವು ಸಚಿವ ಸ್ಥಾನದಲ್ಲಿ ಮುಂದುವರಿತೀರಿ? ಕೂಡಲೇ ರಾಜೀನಾಮೆಯನ್ನ ಕೊಡಿ ಅನ್ನುವಂತಹ ಆಗ್ರಹ, ಒತ್ತಡ ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರಾ? ರಿಪಬ್ಲಿಕ್ ಕನ್ನಡದಲ್ಲಿ ನಾಗೇಂದ್ರ ಎಕ್ಸ್ಕ್ಲೂಸಿವ್. ರಾಜೀನಾಮೆ ವಿಚಾರವಾಗಿ ಸಚಿವ ನಾಗೇಂದ್ರ ಹೇಳಿದ್ದೇನು, ರಿಪಬ್ಲಿಕ್ ಕನ್ನಡಕ್ಕೆ ಅವರು ತಿಳಿಸಿದ್ದೇನು? ಒಂದ್ ಕಡೆ ವಿರೋಧ ಪಕ್ಷದವರು ವಾಲ್ಮೀಕಿ ನಿಗಮದ ವಿಚಾರವನ್ನ ಇಟ್ಕೊಂಡು ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ನಾಗೇಂದ್ರ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದು, ನನಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಇಲ್ಲ, ನಾನು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ. ಭ್ರಷ್ಟಾಚಾರ ತನಿಖೆ ಮಾಡೋದಕ್ಕೆ ಈಗಾಗಲೇ SITಗೆ ಕೊಡಲಾಗಿದೆ, ನಾನೇ SITಗೆ ಕೊಡುವಂತೆ ಒತ್ತಾಯ ಮಾಡಿದ್ದೆ, ಆದರೆ ನನ್ನ ಮೇಲೆ ಒತ್ತಡ ಇಲ್ಲ ರಾಜೀನಾಮೆ ಕೊಡಿ ಅಂತ ಈಶ್ವರಪ್ಪ ಪ್ರಕರಣವನ್ನ ಉಲ್ಲೇಖ ಮಾಡ್ತಾರೆ. ಆದರೆ ಅದೇ ಬೇರೆ ಇದೇ ಬೇರೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಿದ್ರೆ ಏನು ಮಾತಾಡಿದ್ದಾರೆ ಸಚಿವರು ನೋಡೋಣ. ಈಗ ಒಂದು ವಿಚಾರ ಚರ್ಚೆಗೆ ಬಂದಿದೆ, ನಿಮಗೂ ಕೂಡ ಗೊತ್ತಿದೆ, ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಖಂಡಿತವಾಗಿ ಯಾರು ಕೂಡ ಒತ್ತಡ ಮಾಡಲಿಲ್ಲ, ನನಗೆ ಯಾರು ಕೂಡ ಹೇಳಿಲ್ಲ. ಯಾಕಂದರೆ ಇಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ, ಅದರಲ್ಲಿ ಕೂಲಂಕುಷ ತನಿಖೆ ಆಗ್ತಾ ಇದೆ. ತನಿಖೆಗೆ ಬಂದಮೇಲೆ ಇವತ್ತು SIT ಕೂಡ ಅಂತೇಳಿ ನಾನೇ ಹೇಳಿದ್ದು ಇಲ್ಲ. ಯಾಕಂದರೆ ನಾನು ಸಚಿವನಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ನಾನು ಸಸ್ಪೆಂಡ್ ಮಾಡಿದೆ. ಅಲ್ಲಿರುವಂಥ ಒಬ್ಬ ಅಧಿಕಾರಿಗೆ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ವಿ. ಅವನು ಯಾತಕ್ಕಾಗಿ ಸತ್ತ? ಆ ಒಬ್ಬ ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿ, ಪಾಪ ಒಳ್ಳೆ ಅಧಿಕಾರಿ ಇದ್ದ, ಅವ್ರು ಯಾವ್ದಕ್ಕೆ ಸತ್ತರು? ಇವನ್ನೆಲ್ಲ ಕೂಡ ಕೂಲಂಕುಷವಾಗಿ ನಾವು ಇದು ಮಾಡ್ತಾಯಿದ್ದೀವಿ, ತನಿಖೆ ಮಾಡ್ತಾಯಿದ್ದೀವಿ. ಆ ತನಿಖೆಯಲ್ಲಿ ತಪ್ಪಿತಸ್ಥರಿದ್ದರೆ ಖಂಡಿತವಾಗಿ ಮಾಡ್ತೀವಿ. ಆ ತನಿಖೆಯಲ್ಲಿ ಕೂಡ ಈಗಾಗಲೇ ಕೂಡ ನಮ್ಮ ಪ್ರೈಮ್ ಆಫೀಸರ್ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಬ್ಯಾಂಕಿನ ಎಂಪ್ಲಾಯೀಸ್ ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಅಧಿಕಾರಿಗಳು. ಅದಕ್ಕೆ ಅವರೆಲ್ಲರ ಬಗ್ಗೆ ಕೂಡ ತನಿಖೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹಣವನ್ನು, ನಮ್ಮ ರಾಜ್ಯದ ಹಣವನ್ನು, ಜನರ ಸರ್ಕಾರದ ಇವತ್ತೇನು ತೆರಿಗೆ ಹಣವನ್ನು 1 ರೂಪಾಯಿ ಕೂಡ ಪೋಲಾಗಕ್ಕೆ ನಾನು ಬಿಡೋದಿಲ್ಲ. ತೆಲಂಗಾಣದ ಅಕೌಂಟ್ಗಳಿಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ ಸರ್, ಇದ್ರ ಬಗ್ಗೆ ಅದನ್ನೇ ಇವತ್ತೆಲ್ಲ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ಯಾವ ರೀತಿ ಹೋಗಿದೆ ಅದೆಲ್ಲ ಬ್ಯಾಂಕ್ ನೋಡ್ತಾ ಇದೆ, ಬ್ಯಾಂಕಿನ ವ್ಯವಹಾರಗಳಲ್ಲಿ ಏನಾಗಿದೆ ಅಂತೇಳಿ. ಇವತ್ತು ಈ ಹಣ ಯಾವ ರೀತಿ ಟ್ರಾನ್ಸ್ಫರ್ ಆಗಿದೆ ಇವನ್ನೆಲ್ಲ ಕೂಡ ನೋಡ್ತಾ ಇದ್ವಿ. ತನಿಖೆಗೆ ಬಂದೇ ಬರುತ್ತೆ, ತನಿಖೆಯಲ್ಲಿ ಬಂದ ಮೇಲೆ ಅದು ಸತ್ಯಾಂಶ ಹೊರಗಡೆ ಬರುತ್ತೆ. BJP ಅವರು CBI ಕೊಡ್ರಿ ಅಂತ ಹೇಳಿದ್ದಾರೆ, 6ನೇ ತಾರೀಕಿನವರೆಗೂ ಗಡುವು ಕೊಡ್ತಾ ಇದ್ದಾರೆ ಸರ್. ಇಲ್ಲ, ನಾವೇ ಕೊಟ್ಟಿದ್ದೀವಿ ಅದನ್ನು CBIಗೆ. ಈಗಾಗಲೇ ಕೂಡ ಬ್ಯಾಂಕ್ನ ಯಾವತ್ತೂ ಕೂಡ ಇದ್ದಿದ್ದಾಗ ಅದನ್ನೆಲ್ಲ ಕೂಡ CBIಗೆ ಹೋಗುತ್ತೆ. ಇವತ್ತು ಆ ರೀತಿಯಾಗಿ ಗಡುವು BJP ಅವರು ಕೊಡ್ತಿರ್ತಾರೆ. ಅದನ್ನೆಲ್ಲ ಕೂಡ ನಾವು ಪ್ರಕರಣದಲ್ಲಿ ಬೇಗ ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ, ನನ್ನ ಪ್ರಕರಣನೇ ಬೇರೆ. ಇದರಲ್ಲಿ ಒಂದೊಂದು ಕೇಸಿಗೂ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ.